ನಮಸ್ತೆ ಎಲ್ಲರಿಗೂ. ನಾನಿವತ್ತು ಕುಚಲಕ್ಕಿ ಮ್ಯಾಜಿಕ್ ಪಾಟಲ್ಲಿ ಯಾವ ರೀತಿ ಸುಲಭದಲ್ಲಿ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಹಾಗೆ ಬೇಗ ಆಮೇಲೆ ತುಂಬಾ ಚೆನ್ನಾಗಿ ಅದನ್ನು ಬರುತ್ತದೆ. ನಾವು ಒಲೆಯಲ್ಲಿ ತಗೊಳ್ಳೋದು. ಈ ಪಾತ್ರೆ ನೋಡಿ, ಯಾವುದ್ರದ್ದು ಮ್ಯಾಜಿಕ್ ಪಾಟ್ ಒಂದು ಅನ್ನ ಬೇಯಿಸೋದು ಪಾತ್ರೆಗಳು ಬರ್ತದೆ. ಅದರಲ್ಲಿ ಮೊದಲಿಗೆ ನಾನು ಅಕ್ಕಿಯನ್ನು ಹಾಕಿಡ್ತಾ ಇದ್ದೀನಿ. ಅಕ್ಕಿ ಹಾಕಿ ಆಮೇಲೆ ನೆನೆಲಿಕ್ಕೆ ಬಿಡ್ತೇನೆ, ಒಂದು ಗಂಟೆ ಹಾಗೆ ನೆನೆಲಿಕ್ಕೆ ಬಿಡ್ತೇನೆ. ಆವಾಗ ಅದರಲ್ಲಿರುವ ಕೆಂಪು ಕೆಂಪು ಇರುತ್ತಲ್ಲ ಕವಳೆಗಳೆಲ್ಲ, ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಹಾಗೆ ಬೇಯಲಿಕ್ಕೆ ಕೂಡ ಬೇಗನೆ ಬೇಯುತ್ತೆ. ಅದಕ್ಕೋಸ್ಕರ ನಾನು ಒಂದು ಗಂಟೆಯಷ್ಟು ನೆನೆಸಿಡ್ತೇನೆ. ಆಮೇಲೆ ಒಂದು 5 ಗ್ಲಾಸ್, ಸಣ್ಣ ಗ್ಲಾಸ್ ಒಂದು 5 ಗ್ಲಾಸ್ ಅಕ್ಕಿಯನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಕೆಂಪಾಗಿದೆ ಅಂತ ಹೇಳಿಕ್ಕೆ. ಈಗ ಅದಕ್ಕೆ ನೀರು 10 ಮಿನಿಟಷ್ಟು ನೀರು ಹಾಕಿ ಇಡ್ತೇನೆ. ನೋಡಿ, ಈಗ ನೋಡಿ ಕೆಂಪು ಕೆಂಪಾಗಿದೆ. ಆಮೇಲೆ ಒಂದು ಗಂಟೆ ಬಿಟ್ಟು ನೋಡಿರಿ, ಈಗ ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಳ್ಬೇಕು. ಒಂದು 2-3 ಸಲ ನೀರು ಹಾಕಿ ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು. ಆಗ ಕೆಂಪು ಹೋಗಿ ಕಲರ್ ಹೋಗಿ ಅದು ಬಿಳಿ ಬರ್ತದೆ. ಕುಚ್ಚಲಕ್ಕಿ ಬಣ್ಣ ಇದೇ ರೀತಿ ಕೆಂಪು ಕಲರೇ ಬರೋದು. ಮತ್ತು ಅದು ಚೆನ್ನಾಗಿ ಕ್ಲೀನ್ ಮಾಡಿದ್ಮೇಲೆ ಬಿಳಿಯಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡಬೇಕು. ಈಗ ಮೇಲ್ಗಡೆಯಿಂದ ನೀರನ್ನು ತೆಗಿತಾ ಇದ್ದೀನಿ. ಇಟ್ಟು ಕುದಿ ಬರಬೇಕು ಚೆನ್ನಾಗಿ. ಎಷ್ಟು ಬೇಯಬೇಕಂತೇಳಿ ತೋರಿಸ್ತೇನೆ. ಜಾಸ್ತಿ ಬೇಯಬೇಕಂತೇನಿಲ್ಲ ಇದರಲ್ಲಿ. ಈ ರೀತಿ ನೋಡಿ, ಈ ರೀತಿ ಕುದಿ ಬರಬೇಕು. ಈಗ ಜಸ್ಟ್ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದಕ್ಕೆ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಈ ಅನ್ನ ತುಂಬಾ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಕೇರಳದವರು ಮತ್ತು ಮಂಗಳೂರು ಕಡೆಯವರೆಲ್ಲ ಜಾಸ್ತಿ ಅನ್ನನೇ ಉಪಯೋಗ ಮಾಡ್ತಾರೆ. ನೋಡಿ ಇಷ್ಟು ಬೆಂದಿರಬೇಕು. ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಕುದಿಸಿದ್ರೆ ಆಯಿತು. ಆಮೇಲೆ ಅದನ್ನು ಮ್ಯಾಜಿಕ್ ಪಾಟಲ್ಲಿಟ್ಟರೆ ಚೆನ್ನಾಗಿ ಅನ್ನ ರೆಡಿ ಆಗುತ್ತೆ. ನೋಡಿ, ಇದೆ ಈ ಥರ ಒಂದು ಪಾಟ್, ಅದಕ್ಕೊಂದು ದಪ್ಪದ ಮುಚ್ಚಳ ಬರುತ್ತೆ, ದಪ್ಪ ಇದೆ ಪಾತ್ರ. ಈಗ ಈ ಪಾತ್ರೆಯೊಳಗೆ ಇಡಬೇಕು. ಆಮೇಲೆ ಮುಚ್ಚಳವನ್ನು ಮುಚ್ಚಬೇಕು. ಮತ್ತು ಮ್ಯಾಜಿಕ್ ಪಾಟಿದ್ದು ಕ್ಯಾಪನ್ನು ಕ್ಲೋಸ್ ಮಾಡಬೇಕು. ಈ ಥರ ಮಾಡಿ ಇಷ್ಟೇ. ಆಮೇಲೆ ನಾವು ಊಟ ಮಾಡುವಷ್ಟೊತ್ತಿಗೆ ನೋಡಿದರೆ ಬೆಂದಿರುತ್ತೆ. ನಾನು ಸ್ವಲ್ಪ ಇಟ್ಟು ಮಧ್ಯದಲ್ಲಿ ತೆಗೆದು ನೋಡಬೇಕಾದ್ರೆ ನೀರು ಕಡಿಮೆ ಆಗಿತ್ತು. ಅದಕ್ಕೆ ನಾನು ನೀರನ್ನು ಕುದಿಸಿ ಈಗ ಹಾಕಿಕೊಳ್ತಾ ಇದ್ದೀನಿ. ಈಗ ಕುದಿಸಿ ನೀರು ಹಾಕಬೇಕು. ಬಿಸಿ ನೀರು ಹಾಕಿ ಮತ್ತೆ ಮುಚ್ಚಿಡಬೇಕು. ಮತ್ತು ಊಟ ಮಾಡುವಷ್ಟೊತ್ತಿಗೆ ಅದು ನೀರನ್ನು ಸೋಸ್ಕೊಂಡ್ರೆ ಆಯಿತು. ಇಲ್ಲದಿದ್ದರೆ ಗಂಜಿ ಆದರೆ ಚಟ್ನಿ ಜೊತೆ ಎಲ್ಲ ಆದರೆ ಗಂಜಿ ತುಂಬಾ ಚೆನ್ನಾಗಾಗುತ್ತೆ. ಚಟ್ನಿ ಪಲ್ಯದ ಜೊತೆ
ಕೇರಳದವರು ಜಾಸ್ತಿ ಇದನ್ನೇ ಊಟ ಮಾಡ್ತಾರೆ. ಹಾಗೆ ಮಂಗಳೂರು ಕಡೆಯವರು ಕೂಡ ಇದೇ ಅನ್ನವನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಮಧ್ಯಾಹ್ನ ಊಟಕ್ಕೆಲ್ಲ.